ಕಾರ್ಯಕ್ರಮ ಸಾಮೂಹಿಕ ಮದುವೆ ಪ್ರಯುಕ್ತ ಗೋಧಿ ಹುಗ್ಗಿ, ಲಾಡು, ಅನ್ನ ಸಾರು, ಬೆಳಗ್ಗೆ ತಿಂಡಿ ಇವೆಲ್ಲ ಮಾಡಿರ್ತಾರೆ. ಎಲ್ಲ ಭಕ್ತಾದಿಗಳು ಕೊಟ್ಟಂಥದ್ದು ಎಲ್ಲರೂ ಸೇರಿ, ಗ್ರಾಮಸ್ಥರು ಸೇರಿ ಮಾಡ್ತಾ ಇದ್ದವ್ರಪ್ಪ ನಾವು. ಮಂಜಣ್ಣವರು ಆಹ್ವಾನಿತರೆ, ಆಂಜನೇಯ ಸ್ವಾಮಿ, ನಾಗರಿಕ ಬಂಧುಗಳೇ, ಅಕ್ಕ ತಂಗಿಯರೇ, ಅಮರು. ಕೂಡ ಎಲ್ಲ ಮಠಮಾನ್ಯಗಳು ಇವತ್ತು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ದೇವೆ. ಇದ್ರಿ ನಿಮ್ಮ ತಂದೆ ತಾಯಿನ ಹುಡುಗನ ಕೂಡ ತಂದೆ ತಾಯಿ ರೂಪದಲ್ಲಿ ನೋಡ್ಲಿಕ್ಕೆ ವಯಸ್ಸು ಎಲ್ಲವೂ ನಿಮ್ಮಲ್ಲಿದೆ. ನಿಮ್ಮ ಬಾಳು ಬಂಗಾರವಾಗಲಿ, ಪರಮ ಪೂಜ್ಯರ ಆಶೀರ್ವಚನವನ್ನು ಕೇಳಿತಾ ಇದೆ. ಯಾಕಂದ್ರೆ ನಿಮ್ಮ ಜೀವನ ಯಾರ್ಯಾರು ಬೀಗರು ಬಂದ್ರೋ, ಯಾರು ಹೇಳ್ತಾರೋ, ಯಾರು ಟ್ಯಾಕ್ಟರ್ ವಾಪಸ್ ಹೋಗ್ಬೇಕು ಆ ಕಡೆಗೆ. ಹಾಗಾಗಿ ಹೆಚ್ಚು ಮಾತನಾಡೋದು ಉಚಿತವಲ್ಲ. ನೀವೆಲ್ಲ ಗಮನಿಸಿ. ಆಂಜನೇಯ ಟ್ರಸ್ಟ್ ಕಮಿಟಿಯ ಸದಸ್ಯರನ್ನ ಹೇಳೋದು, ಮದುವೆ ಮಾಡುವಂಥ ಶಕ್ತಿಯನ್ನು ಭಗವಂತನಿಗೆ ಕೊಟ್ಟು ನಾವು ಯಾವತ್ತೂ ಜೊತೆಗಿರ್ತೀವಿ. ಹಾಗೆಯೇ ನಾವು ಮಲೆಬೆನ್ನೂರು ಪಟ್ಟಣ ಮತ್ತು ಸುತ್ತಮುತ್ತ ಗ್ರಾಮದಲ್ಲಿರ್ತಕ್ಕಂಥದ್ದೆ
ಕೊರೋನಾ ಮುಗಿದಕ್ಕೆ ಮದುವೆ ಮಾಡಿಬಿಟ್ರಿ ಅಂತ. ಯಾಕಂದ್ರೆ ಸರ್ಕಾರ ಸ್ಟ್ರಿಕ್ಟ್ ಭಾರ ಅಲ್ಲ, ಅವ್ರ ಜೀವನಕ್ಕೆ ಅವ್ರು ಏನೇ ಮಾಡ್ತಾರೆ ಸಾಲ ಮಾಡ್ಕೊಂಡ್ರೆ ಮಾತ್ರ ಇವತ್ತು ನಿಜವಾಗ್ಲೂ ನೆಮ್ಮದಿಯನ್ನು ಮಾಡುವಂಥ ಸಾಮೂಹಿಕ ಮದುವೆಯಲ್ಲಿ ಮಲೆಬೆನ್ನೂರಿನಲ್ಲಿ 100 ಮದುವೆ ಆಗ್ತಾವೆ ಅನ್ನೋ ಮಾತು ಕೇಳಿ ಬರಬೇಕು. ಟ್ರಸ್ಟ್ ಕಮಿಟಿಯವರು ಒದಗಿಸ್ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ ನಮಸ್ಕಾರ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೆಬೆನ್ನೂರು ಗ್ರಾಮದ ಇವತ್ತು ನಮ್ಮ ಬಸವನ ಜಯಂತಿ ಪ್ರಯುಕ್ತ ಇವತ್ತು ಬಸವಣ್ಣನ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿರೋಂಥ ನಮ್ಮ ರೈತರು ಬಸವಣ್ಣನ ಪೂಜೆ ಮಾಡೋದಾಗಿರ್ಬೋದು, ಅದಕ್ಕೊಂದು ಅಪೂರ್ವವಾದಂಥ ಗೌರವನೂ ಕೂಡ ಐತಿ ನಮ್ಮ ರೈತಾಪಿ ಜಗದಲ್ಲಿ. ಯಾಕಪ್ಪ ಅಂತಂದ್ರೆ ನಮಗೆ ಉತ್ತಿ ಬಿತ್ತಿ ಬೆಳೆಯೋಕ್ಕೆ ಭಾಳ ಆಸೆ ಅದಾತಂದರೆ ನಮ್ಮ ಈ ಅನ್ನದಾತ, ಈ ಅನ್ನದಾತನ ಬದುಕಿಗೆ ಭಾಳ ಸ್ವರೂಪ ಅಂತಂದ್ರೆ ನಮ್ಮ ಬಸವಣ್ಣನ ಬಗ್ಗೆ ನಮ್ಮ ಮಲ್ಲಿಕಣ್ಣರು ಏನು ಹೇಳ್ತಾರೆ ಕೇಳೋಣ. ಮೋಹ ನಮಸ್ಕಾರ. ನಮಸ್ಕಾರಪ್ಪ. ಎಷ್ಟು ವರ್ಷದಿಂದ ನೀವು ಬೇಸಾಯ ಮಾಡ್ತಾ ಇದೀಯಪ್ಪ? ಅಯ್ಯೋ 40 ವರ್ಷದಿಂದನೂ ಮಾಡ್ತಾ ಇದ್ದೀವಿ. 40 ವರ್ಷದಿಂದ ಬೇಸಾಯ ಮಾಡ್ತಾ ಇದ್ರಿ. ಎಷ್ಟಕ್ಕೆ ತಗೊಂಬಂದಿರಿ ಇದು ಓರಿ? 160. 1,60,000 ರೂಪಾಯಿ. ಅಂದ್ರೆ ಯಾವಾಗಿಂದ ಕಟ್ಕೊಂತ ಬರ್ತಾ ಇದ್ರೆ? ಹೌದು, ಯಾವಾಗಿಂದನೂ ಓರಿ ಕಟ್ತಾನೆ? ಯಾವಾಗ್ಲಿಂದನೂ ಓರಿ. ಬಸವಣ್ಣ ಅಂದ್ರೆ ನಿಮ್ಮ ಲೆಕ್ಕದಾಗ ಹೆಂಗಪ್ಪ? ಬಸವಣ್ಣನೇ. ಈಗ ಬಸವಣ್ಣ ಇದ್ರೆ ನಾವಪ್ಪ. ಬಸವಣ್ಣ ಇದ್ರೆ ನೀವು. ಇವ್ರನ್ನ ಕೂಡ ಮಾತಾಡಿಸ್ತಾನೆ. ನೋಡ್ತಾ ಇರ್ಬೋದು ಓರಿಗಳು ಯಾವ ಥರ ಅದಾವ ಅಂತೇಳಿ. ಒಂದು ನೋಡೋಕೆ ಎಷ್ಟು ಕೊಟ್ಟರು ಕಮ್ಮಿನೇ ಅಂತ ಹೇಳ್ಬೋದು. ಭಾಳ ಒಂದು ಸೊಗಸಾದಂಥ ಓರಿಗಳು. ಇವು ಏನು ರೇಟ್ ಬಿದ್ದಾವಪ್ಪ ಇವು? 180. 1,80,000. ಓರಿ ಬಗ್ಗೆ ನೀವು ಎಷ್ಟು ಕಾಳಜಿ ಮಾಡ್ತೀರಿ? ದಿನ ಬೆಳಗ್ಗೆ ಎದ್ದು ಅವ್ನ ಮುಖ ನೋಡಿದ್ರೆ ನಮಗೆ ಸ್ವಲ್ಪ ಖುಷಿ ಅನಿಸ್ತೈತಿ. ಹೌದು, ಅಂದ್ರೆ ಅದರಿಂದನೇ ನಮಗೆ ಅನ್ನ. ಈಗ ನೀವೇನು ಹೇಳ್ತೀರಪ್ಪ ಇದ್ರ ಬಗ್ಗೆ, ಈ ಓರಿ ಬಗ್ಗೆ ನೀವೇನು ಹೇಳ್ತೀರಿ? ರೈತಾಪಿ ವರ್ಗದವ್ರಿಗೆ ಪ್ರತಿನಿತ್ಯವಾಗಿ ದಿನನಿತ್ಯನೂ ಎತ್ತು ಬೇಸಾಯ ಉಳುಮೆ ಮಾಡೋದಕ್ಕೆ ಬೇಕೇ ಬೇಕು. ಅದು ಉಳುಮೆ ಮಾಡೋಕ್ಕೆ ನಮಗೆ 3 ತಿಂಗಳದ್ದು ಅಷ್ಟೇ ವ್ಯವಸಾಯ ಆದ್ರೂ ವರ್ಷ ಪೂರ್ತಿ ಮನೆಯಲ್ಲೇ ಇದ್ರೂ ನಮಗೆ ಅದು ನೋಡಿದ್ರೆ ಸಂತೋಷ ಆಗುತ್ತೆ ಎತ್ತುಗಳ್ನ. ಅದು ಒಂದು ನಮ್ಮ ಮನೆಗೆ ದೇವ್ರು ಇದ್ದಂಗೆ ಬಸವೇಶ್ವರ ಅನ್ನೋದು ನಮ್ಮ ಮನೆ ದೇವರು ಸಹ ಬಸವೇಶ್ವರನೇ. ಹಾಗಾಗಿ ನಮ್ಮ ಬಸವಣ್ಣನ ನಾವು ಯಾವತ್ತಿಗೂ ಕೈ ಬಿಡೋದಿಲ್ಲ ನಾವು. ಅದು ನಮಗೆ ಯಾವತ್ತಿಗೂ ಬಲವಾಗಿ ನಮಗೆ ಕೈ ಹಿಡಿದಿದೆ ನಮ್ಮ ರೈತಾಪಿ ವರ್ಗಕ್ಕೆ. ಇವತ್ತಿನ ಡಿಜಿಟಲ್ನಾಗ ಎಲ್ಲ ಟ್ಯಾಕ್ಟ್ರಿ ಎಲ್ಲ ಬಂದದಾವು, ಅದಕ್ಕೆ ಏನು ಹೇಳ್ತೀರಿ? ಟ್ರ್ಯಾಕ್ಟ್ರ್ ಇದ್ರೂ ಸಹ ನಾವು ಏನೇ ಮಾಡಿದ್ರು ಬಸವಣ್ಣನ ಉಳುಮೆ ಮಾಡಿದಾಗ ಅದ್ರದ್ದು ಫಲನೇ ತೆಗೆಯೋದೇ ನಮ್ಮ ಕೈಯಲ್ಲಿ ಭಾಳ ಚೆನ್ನಾಗಿದೆ. ಅದ್ರದ್ದು ಫಲನೇ ನಮಗೆ ಭಾಳ ಎತ್ತಿ ಕೊಡ್ತಾ ಇದೆ. ಅದು ಇಷ್ಟೆಲ್ಲ ಹೇಳ್ತಾ ಇದಾರಪ್ಪ ಅಂತಂದ್ರೆ ಒಂದು ನಮ್ಮ ಬಸವಣ್ಣನ ಬಗ್ಗೆ ಇರ್ತಕ್ಕಂಥ ಒಂದು ಅಪಾರವಾದ ಪ್ರೀತಿನಿ ಅಂತ ಹೇಳ್ಬೋದು. ಬಸವಣ್ಣನ ಉಳಿಸ್ರಿ, ಬಸವಣ್ಣನ ಬೆಳೆಸ್ರಿ ಅಂತೇಳಿ ಯಾವುದೇ ಕಸಾಯಿಖಾನಿ ಕೊಡ್ದಂಗೆ ಅದನ್ನು ಕ್ಲೀನಾಗಿ ಇದನ್ನು ಮಾಡಿ ಕೇಳ್ರಿ ಅಂತೇಳಿ ಹೇಳ್ತಾನೆ.
ದರ್ಶನ್ ನಿಂತ್ಕೊಳಪ್ಪ ಬ್ಯಾಕ್ ಮುಂದಕ್ಕೆ ಬಾ